ಈ ದೇಶವನ್ನ ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ದೇವೇಗೌಡರು, ವಾಜಪೇಯಿ ಅವರು, ಮನಮೋಹನ್ ಸಿಂಗ್ ಇವರು ನಾಯಕತ್ವ ಬದಲಾಗಿದೆ, ದೇಶ ಉಳ್ಕೊಂಡಿದೆ, ವ್ಯವಸ್ಥೆ ಉಳ್ಕೊಂಡಿದೆ. ನಾಳೆ ಇನ್ನೊಬ್ರು ಯಾರೋ ನಾಯಕರು ಬರ್ತಾರೆ. ಇತಿಹಾಸವನ್ನ ನೋಡ್ಕೊಂಡೇ ಬಂದವರು ಹಿಂದೇನೇನಾಗಿದೆ ಅಂತ, ಅದೆಲ್ಲವೂ ಕೂಡ ನಿವಾಗಲೇ ಪೊರೆ ಬಂದಿದೆ ಅಂತ. ಈಗ ನೋಡಿದಾಗ ಸಾವಿರಾರು ಹೋರಾಟಗಳು ನೋಡಿದಿರಿ ನೀವು. ಈ ಜರ್ನಿನಲ್ಲಿ ಸಾವಿರಾರು ಹೋರಾಟಗಳನ್ನ ನೋಡಿದಿರಿ, ಅದರ ಪರಿಣಾಮಗಳನ್ನ ನೋಡಿದಿರಿ. ಎಂತೆಂಥವ್ರು ಹೆಂಗ್ ಮಣ್ಪಾಲಾಗೋದು ಅಂತ ನೋಡಿದಿರಿ, ಮಣ್ಣು ಸೇರೋದು ಅಂತ ನೋಡಿದಿರಿ. ಮತ್ತೆ ಈ ಹೋರಾಟವನ್ನ ವ್ಯಾಖ್ಯಾನ ಮಾಡೋದಾದ್ರೆ ಈ ದೊಡ್ಡ ದೊಡ್ಡ ಬದಲಾವಣೆ ಕಾರಣ ಆಗುವಂತ ಲಕ್ಷಣ ಕಾಣ್ತಿದ್ಯಾ ಅಂತ. ಈಗ ವಿದ್ಯಾರ್ಥಿ ಹೋರಾಟ ಈ ಮಟ್ಟಿಗಿನ ಹೋರಾಟ ಹಿಂದೆಂದೂ ಇಲ್ಲ ಅಂದ್ರೆ ಈ ಕಳೆದ 2-3 ದಶಕಗಳು ನಾವು ನೋಡೋದಾದ್ರೆ ವಿದ್ಯಾರ್ಥಿಗಳು ಈ ಮಟ್ಟಿಗೆ ಬೀದಿಗಿಳಿದು ಮಾಡಿದಂತ ಹೋರಾಟಗಳೆಲ್ಲ ನಾವು ನೋಡಿಲ್ಲ. ಅತಿ ದೊಡ್ಡ ಹೋರಾಟ ಕಳೆದ 2-3 ದಶಕಗಳಲ್ಲಿ ನೋಡೋದಾದ್ರೆ. ತೆಲುಗಿನಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡ್ಕೊಂಡಂತ ಒಬ್ಬ ಮಹಾನ್ ಕವಿ ಸಿ ನಾರಾಯಣ ರೆಡ್ಡಿ ಅಂತ, ಸಿನಾರೆ ಅಂತ ಕರೀತಾರೆ ಅವ್ರನ್ನ. ಅವರು ಅನೇಕ ಚಲನಚಿತ್ರಗಳಿಗೆ ಅವ್ರು ಬರೆದಿರ್ತಕ್ಕಂತಹ ಹಾಡುಗಳು ಇನ್ನೊಂದು ಮತ್ತೊಂದೆಲ್ಲ ಗಜಲ್ಸ್ ಅನ್ನು ತೆಲುಗಲ್ಲಿ ಪ್ರಾರಂಭ ಮಾಡಿದ್ದವ್ರೆ. ನಾನೇ ಟ್ರಾನ್ಸ್ಲೇಟ್ ಮಾಡ್ತೀನಿ. ಒಂದ್ ಕಡೆ ಅವರೊಂದು స్మాల్ గజల్ బరితారే, చిన్న దీపం ఏం చేస్తుంది అనుకోకు, చిన్న దీపము ఏమి చేస్తుంది అనుకోకు, చీకటినే కాల్చేస్తుంది. జనమేం చేస్తారు అనుకోకు, దేశ జాతకాలనే మార్చేస్తారు. ಅಂದ್ರೆ ಹಣತೆ ಚಿಕ್ಕದು ಅಂತ ಅದನ್ನ ನೀನು ಅಲಕ್ಷ್ಯ ಮಾಡಬೇಡ. ಚಿಕ್ಕ ಬುಡ್ಡಿ ಅದು, ಆದ್ರೆ ಸಂಪೂರ್ಣ ಕತ್ತಲಾಗಿರೋ ರೂಮಲ್ಲಿ ಕತ್ತಲೆಲ್ಲ ಸುಟ್ಟಾಕ್ಬಿಡುತ್ತದು. ಅದಿಷ್ಟೇ ಬುಡ್ಡಿ ಇರೋದು. ಇಡೀ ರೂಮಲ್ಲಿ ಕತ್ತಲು, ಕಗ್ಗತ್ತಲು. ಆ ಕತ್ತಲನ್ನೆಲ್ಲ ಸುಟ್ಟಾಕೋ ಶಕ್ತಿ ಇದೆಯಂತೆ ಆ ಸಣ್ಣ ಹಣತೆಗೆ. ಜನ ಏನ್ ಮಾಡ್ತಾರೆ ಅಂತ ಮಾತ್ರ ಮಾತಾಡ್ಬೇಡ, ದೇಶದ ಜಾತಕವನ್ನೇ ಬದಲಾಯಿಸ್ಬಿಡ್ತಾರೆ. ನಿಮಗೆ ಇದೇ ಉತ್ತರ. ಇದು ಎಲ್ಲಿ ಹೋಗಿ ಏನ್ ಪರಿಣಾಮ ಆಗುತ್ತೋ ಗೊತ್ತಿಲ್ಲ. ಈಗ ಸಣ್ಣದಾಗಿ ಕಾಣೋದು ಮಹಾಶಕ್ತಿ ಇದೆ. ಜನಶಕ್ತಿಯನ್ನ ಅಲಕ್ಷ್ಯ ಮಾಡೋದು, ಜನರ ಭಾವನೆಗಳನ್ನ ಅಗೌರವಿಸೋದು, ಜನರನ್ನ ಏನ್ ಮಹಾ ಅಂತ ತಿಳ್ಕೊಳ್ಳೋದು, ನನ್ನ ರಾಜ್ಯಶಕ್ತಿ ಅಂತಕ್ಕಂಥದ್ದು. ಇತಿಹಾಸದಲ್ಲಿ ಯಾರು ಇದರಲ್ಲಿ ಯಶಸ್ವಿ ಆಗ್ಲಿಲ್ಲ. ಬೆನಿಟೋ ಮುಸೋಲಿನಿ ಆಗ್ಲಿಲ್ಲ, ಅಡಾಲ್ಫ್ ಹಿಟ್ಲರು ಆಗ್ಲಿಲ್ಲ, ಅವರಪ್ಪರಂತವರು ಆಗ್ಲಿಲ್ಲ.